65,000 ರೂಪಾಯಿ. 65,000. 25 ಫೈನಲ್ ಕೊಡ್ತೀನಿ ಸರ್. 80,000 ಹೇಳ್ತಿದ್ರೆ 75,000 ಫೈನಲ್. ಫೈನಲ್ ಕೊಡ್ತೀನಿ ಸರ್. ಅಪ್ ಎಂಡ್ ಸರ್ ಗಾಡಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮತ್ತೆ LCD ಇದೆ, ಎಲ್ಲ ಇದೆ ಗಾಡಿನಲ್ಲಿ. ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್ ಎಲ್ಲ ಟೈರ್ ಇದೆ. ಹೌದು ಸರ್. ಪ್ರೈಸ್ ಸರ್ ಪ್ರೈಸ್ ಬಂದು 175 ಕೊಡ್ಬಿಡ್ತೀವಿ ಸರ್. 1,75,000. 75,000 ರೂಪಾಯಿ. 20,000 ರೂಪಾಯಿ. 1,20,000 ಹೇಳ್ತಿದ್ರೆ ಅದು ಯಾವ್ದು ಫಿಕ್ಸ್ ಅಲ್ಲ. ಇಲ್ಲಿ ಹೇಳ್ತಾರೆ ಪ್ರೈಸ್ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಓನರ್ ಬಂದು 2 ಓನರ್ 1,70,000 ರೂಪಾಯಿ ಗಾಡಿ ಕೊಟ್ಬಿಟ್ಟು. ಮಾಡಲ್ಲ 2011 ಸರ್. 2011 ಮಾಡಲು 1,70,000 ರೂಪಾಯಿ ಗಾಡಿ. 70,000 ಹೇಳ್ತಿದ್ದಾರೆ. 235 ಹೇಳ್ತಾ ಇದೀವಿ ಸರ್. 235 ಬರೀ 235 ಸರ್. ಓನರ್ ಮಾಡಲ್ ಪ್ರೈಸ್ ಸರ್. ಓನರ್ ಬಂದು 2007 ಮಾಡಲು. ಓನರ್ ಬಂದು 2 ಓನರ್ 1,60,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ. 1,60,000. 60,000ಕ್ಕೆ. CNG ವೆಹಿಕಲ್ ನಿಮ್ಗೆ ಬರೀ 3 ಲಕ್ಷ ಹೇಳ್ತಾ ಇದೀನಿ ಸರ್. 3 ಲಕ್ಷ ಸರ್. ಇನ್ನೊಂದು ಪ್ರೈಸ್ ಸರ್ ಬನ್ನಿ ಸರ್, ನಿಮ್ ಚಾನಲ್ ಮುಖಾಂತರ ಬಂದ್ರೆ 270 ಗಾಡಿ ಕೊಟ್ಬಿಡ್ತೀವಿ. 270 ಕೊಡ್ತೀರಾ? ಬರೀ 270 ನೋಡಿ. ಕೊರೋಲಾ ಆಲ್ಟಿಸ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಎಲ್ಲಾ ತರ ಫೀಚರ್ ಬರುತ್ತೆ. ನೀಟ್ ಆಗಿರೋ ವೆಹಿಕಲ್. ಸಣ್ಣ ಪುಟ್ಟ ಡೆಂಟು ಸ್ಕ್ರಾಚಸ್ ಇದೆ, ಅದನ್ನೆಲ್ಲ ನೀಟಾಗಿ ನೀವು ಕ್ಲೀನ್ ಮಾಡಿಸ್ಕೊಂಡ್ಬಿಟ್ರೆ ಹಂಗೇನೆ ಓಡಿಸ್ಕೋಬಹುದು. ಚೆನ್ನಾಗಿದೆ. ಅದಕ್ಕೆ ಹೌದು ಸರ್. 3,60,000 ರೂಪಾಯಿ ಸರ್. 3,60,000ಕ್ಕೆ ಬನ್ನಿ ಸರ್. ಹೆಚ್ಚು ಕಮ್ಮಿ ಮುಂದ್ಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್. ಬಂಪರ್ ಆಫರ್ ಎಲ್ಲ ಕೊಡ್ತಾ ಇದೀರಿ. ಹೌದು ಸರ್. ರಂಜಾನ್ ಮತ್ತೆ ಉಗಾದಿಗೋಸ್ಕರ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾ ಇದ್ದೀವಿ ನೋಡಿ. ಇದು ಬಂದು ಎಷ್ಟು ಸರ್? ಇದು 3,60,000 ರೂಪಾಯಿ ಹೇಳ್ತಾ ಇದ್ದೀವಿ. 3,60,000ಕ್ಕೆ ಮಾಡಲ್ ಸರ್. ಇದು 2 ಲಕ್ಷ ಸರ್. ಹೌದು ಸರ್. ಅದು ಬೇಡ, ನಮ್ಗೆ ಇನ್ನೂ ಪ್ರೈಸ್ ಬೇಕು. ಹೋಗಿ ಸರ್. 280 ಕೊಳ್ಳ. 280 ಕೊಡ್ಲಲ್ಲ ಸರ್. ಬೇಕು ಇನ್ನೂ ಕಡಿಮೆನೇ ಆಗಿದ್ರೆ ಇನ್ನೂ ಬೇಕು ನಮಗೆ. 280ಗೂ ಬೇಡ, ಇನ್ನೂ ಕಮ್ಮಿ ಬೇಕಾ? ಹಾ ಸರ್. 270 ಬೇಕಾ ಸರ್? 270 ಮಾಡ್ಕೊಳ್ಳಿ ಹೋಗಿ. 270 ಹೇಳ್ತಿದ್ರೆ ಇನ್ನೂ ಕಡಿಮೆ ಆಗ್ಬೋದು. ಕುತ್ಕೊಂಡ್ ಮಾತಾಡಿ. ಓಮಿನಿಯರು ಸಿಂಗಲ್ ಓನರ್. ಅದು ಕೂಡ ಒಳಗಡೆ ಸೀಟ್ಸ್ ಕವರ್ ಎಲ್ಲ ಹೊಸದಿದೆ. ನೀವು ತಗೊಂಡೋಗಿ ಏನೋ ಮಾಡಿಸೋ ಅವಶ್ಯಕತೆ ಇಲ್ಲ. ತುಂಬಾ ನೀಟಾಗಿರೋ ವೆಹಿಕಲ್. ವೈಟ್. ಇವಾಗ ಇದು ಪ್ರೈಸ್ ಹೇಳಿ ಸರ್ ನಮಗೆ. ಸರ್ 7 ಲಕ್ಷ ರೂಪಾಯಿ ಇದೆ ಸರ್ ಬೆಂಗಳೂರು ವ್ಯಾಲ್ಯೂ ಇದ್ರದ್ದು. ಓಕೆ. ನಾವು ನಿಮ್ಗೆ ಇಲ್ಲಿ 4,20,000 ರೂಪಾಯಿ ಗಾಡಿ ಬಿಟ್ಬಿಡ್ತೀವಿ ಸರ್. 4,20,000 ರೂಪಾಯಿಗೆ ಸರ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ಶೋರೂಮ್ ಅಲ್ಲಿ ಹೊಸ ವಿಡಿಯೋಗೋಸ್ಕರ ಬಂದಿದ್ದೀನಿ. ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಾಗೇನೆ ಇಲ್ಲಿ ಪ್ರೈಸ್ಗಳು ಮಾತ್ರ ಹೈಲೈಟ್ಸ್ ಅಲ್ಲಿ ನೋಡಿರ್ತಾರೆ ನೀವು. ಬೆಂಕಿ ಪ್ರೈಸಿಂಗ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪ್ರೈಸಿಂಗ್ ಎಲ್ಲ ಕೊಟ್ಟಿದ್ದಾರೆ ಆಲ್ಮೋಸ್ಟ್. ಸೊ ಹಾಗೆ ಸರ್ ತರ ಸರ್ ನಾವು ವೆಲ್ಕಮ್ ಮಾಡಿ ಅವ್ರ ಹತ್ರ ಮುಂಚೆ ವಿಡಿಯೋ ಮಾಡಿದ್ದೆ. ಆಲ್ಮೋಸ್ಟ್ 6-7 ಮಂತ್ ಆಯ್ತು. ಸೊ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರ ಶೋರೂಮ್ ಹೆಸರು, ಲೊಕೇಶನ್, ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್. ಸರ್ ಮತ್ತೊಂದ್ಸರಿ ನಿಮ್ಮ ಶೋರೂಮ್ ಹೊಸದಾಗಿ ಓಪನ್ ಮಾಡಿದ್ದೀರಾ. ಅದು ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಹಾಗೆ ಮತ್ತೊಂದ್ಸರಿ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ನಮಸ್ಕಾರ ಸ್ನೇಹಿತರೆ, ಎಲ್ಲಾರ್ಗು ರಂಜಾನು ಮತ್ತೆ ಉಗಾದಿದು ಎಲ್ಲಾರ್ಗು ಶುಭಾಶಯಗಳು. ಮತ್ತೆ ನಮ್ಮ ರಂಜಾನು ಉಗಾದಿಗೋಸ್ಕರ ನಾವು ಕಮ್ಮಿ ಕೊಡ್ತಾ ಇದೀವಿ. ಎಲ್ಲರ ಹತ್ರ ಕಾರ್ ಇರ್ಬೇಕಂತ ನಮ್ದು ಒಂದೇ ಉದ್ದೇಶ. ಮತ್ತೆ ನಮ್ದು ಬ್ಯಾಂಗ್ಳೂರ್ನಲ್ಲಿ ಲೊಕೇಟೆಡ್ ಇದೆ. ಇದು ಬೆಂಗಳೂರಿನಲ್ಲಿ ನಾಗರಬಾವಿ ನಾಯಂಡಹಳ್ಳಿ ಸೆಂಟರ್ ನಲ್ಲಿ ಲೊಕೇಶನ್ ನಮ್ದು ಬರುತ್ತೆ. ಜೈ ಹಿಂದ್ ಕಾರ್ಸ್ ಅಂತ ನಮ್ದು. ಜೈ ಹಿಂದ್ ಕಾರ್. ಜೈ ಹಿಂದ್ ಕಾರ್ಸ್. ಓಕೆ. ಜೈ ಹಿಂದ್ ಕಾರ್ ಅಂತ. ಅವ್ರು ಇನ್ನು ಬೋರ್ಡ್ ಕೂಡ ಇನ್ಸ್ಟಾಲ್ ಮಾಡಿಲ್ಲ, ಯಾಕಂದ್ರೆ ಓಪನ್ ಪ್ಲೇಸ್ ತಗೊಂಡಿದ್ದಾರೆ ಅವ್ರು ಇನ್ನು. ಸೊ ಇದನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಪ್ಲೇಸ್ ನ. ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಇದೆಲ್ಲ ರೆಡಿ ಮಾಡಿರ್ತಾರೆ. ಕಾಂಪೌಂಡ್ ಎಲ್ಲ ಮಾಡಿಬಿಟ್ಟು ಬೋರ್ಡ್ ಎಲ್ಲ ಹಾಕಿರ್ತಾರೆ ನೀಟಾಗಿ. ಹೌದು ಸರ್. ಸೊ ಅದಕ್ಕೋಸ್ಕರ ಸ್ವಲ್ಪ ಅವ್ರು ಪ್ರಿಪೇರಿಂಗ್ ಅಲ್ಲಿ ಇದ್ದಾರೆ ಈ ಜಾಗ ರೆಡಿ ಮಾಡೋಕ್ಕೋಸ್ಕರ. ಹಾಗಾಗಿ ಜೈ ಹಿಂದ್ ಕಾರ್ ಅಲ್ವಾ ಸರ್? ಹೌದು ಸರ್. ಜೈ ಹಿಂದ್ ಕಾರ್ ಲೊಕೇಟೆಡ್ ಬಂದು ನಿಯರ್ ಬೈ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ 100 ಮೀಟರ್ಸ್ ನಲ್ಲಿ ಬರುತ್ತೆ. ಆಪೋಸಿಟ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಆಪೋಸಿಟ್. ಬ್ರಿಡ್ಜ್ ನೀವು ಕ್ರಾಸ್ ಮಾಡ್ಬಿಟ್ರೆ ಡೈರೆಕ್ಟ್ ಇವ್ರ ಶೋರೂಮ್ ಕಾಣಿಸುತ್ತೆ. ಮುಂದೆ ದೊಡ್ಡ ಬೋರ್ಡ್ ಹಾಕ್ಬಿಟ್ರೆ ನಿಮ್ ಬ್ರಿಡ್ಜ್ ಇಂದ ಕಾಣುತ್ತೆ, ಸೈಡ್ ಇಂದ ಕಾಣಿಸುತ್ತೆ. ನಾನು ಎಕ್ಸಾಕ್ಟ್ ಆಗಿ ಇದ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಹಾಗೆ ಮೇಲೆ ಕಾಣ್ತಿದ್ದ ನಂಬರ್ ಎಲ್ಲ, ಆ ನಂಬರ್ ನೀವು ಕಾಲ್ ಮಾಡಿದ್ರು ಕೂಡ ನಿಮಗೆ ಲೊಕೇಶನ್ ಅವರು ಕಳಿಸ್ತಾರೆ. ಆಮೇಲೆ ಶೇರ್ ಕೂಡ ಮಾಡ್ತಾರೆ. ಯಾವ ಗಾಡಿ ಡೀಟೇಲ್ಸ್ ಬೇಕು ಎಲ್ಲ ಕಳಿಸ್ತಾರೆ ಅನ್ಬೋದು. ಸರ್ ಲೋನ್ ಬಗ್ಗೆ ಸರ್, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ಲ? ಹೌದು ಸರ್. ಸಿವಿಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕನಲ್ಲಿ ಲೋನ್ ಮಾಡ್ಕೊಡಿ. ಎಲ್ಲಿಂದ ಬಂದ್ರೆ ಲೋನ್ ಆಗುತ್ತೆ. ಹೌದು ಸರ್. ಓಕೆ ಸರ್. ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ 65 ಇಂದ ಸ್ಟಾರ್ಟ್ ಆಗಿದೆ. 65,000 ನೋಡಿ. ಬೈಕ್ ಬೆಲೆಯಲ್ಲಿ ಕಾರ್ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಸೊ ಇಲ್ಲಿ 65,000 ಇಂದ ನಾನೇ ಇವಾಗ ಹೈಲೈಟ್ಸ್ ಅಲ್ಲಿ ನೋಡಿರ್ತೀರಿ ಆಲ್ಮೋಸ್ಟ್ ಬರೀ 1.5 ಲಕ್ಷದಲ್ಲಿ ತುಂಬಾ ಗಾಡಿ ಇದೆ ಇವ್ರ ಹತ್ರ. ಸೊ ಅಷ್ಟೊಂದು ಗಾಡಿಗಳಿದೆ. ಹಾಗೇನೆ ಒಂದೊಂದು 2 ಲಕ್ಸುರಿ ಗಾಡಿಗಳೂ ಇದೆ. ತುಂಬಾ ಒಳ್ಳೆ ಗಾಡಿಯನ್ನು ತರಿಸಿದಾರೆ ಅನ್ಬೋದು. ಸರ್ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಹೌದು ಸರ್. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಇವತ್ತು ಫಸ್ಟ್ ಗಾಡಿ ಯಾವ ಸರ್? ಸರ್ ಫಸ್ಟ್ ಗಾಡಿ ಬಂದು 2000 ಮಾಡಲ್ ಗಾಡಿ. 2000 ಮಾಡಲ್ ಗಾಡಿ. ಹೌದು ಸರ್. ಬರೀ 65,000 ರೂಪೀಸ್ ಸರ್. ಬರೀ 65,000. ಹೌದು ಸರ್. ಸರ್ ಇದ್ರದ್ದು ಓನರ್ ಡೀಟೇಲ್ಸ್ ಸರ್? 2 ಓನರ್ಸ್, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್. 2 ಓನರ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹೌದು ಸರ್. 2000 ಮಾಡಲ್. 2000 ಮಾಡಲ್. ಬರೀ 65,000 ರೂಪಾಯಿ. 65,000. ಸರ್ ಹಾಗೆ ಸ್ಯಾಂಟ್ರೋ ಸರ್ 2009 ಮಾಡಲ್, ಫ್ರೆಶ್ ಡಾಕ್ಯುಮೆಂಟ್ ರನ್ನಿಂಗು. ಬರೀ 1.5 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 1.5 ಲಕ್ಷ ಹೇಳ್ತಿದ್ರೆ? ಹೌದು ಸರ್. ಹೆಚ್ಚು ಕಡಿಮೆ ಆಗುತ್ತಲ್ವಾ? ಹೌದು ಸರ್. ಸರ್ ಇನ್ನೊಂದ್ಸರಿ ಓನರ್ ಮಾಡಲ್ ಹೇಳಿ ಸರ್. 2009 ಮಾಡಲು, ಓನರ್ ಬಂದು 3, ಮಾಡಲ್ ಬಂದು 2009. ನಾನು ನಿಮ್ಗೆ ನಿಮ್ ಚಾನಲ್ ಮುಖಾಂತರ ಬಂದ್ರೆ 1,35,000ಗೆ ಫೈನಲ್ ಕೊಡ್ತೀನಿ ಸರ್. ಸರ್ ಇಂಡಿಕಾ 2006 ಮಾಡಲು,
ಎರಡು ಓನರ್, ಡಾಕ್ಯುಮೆಂಟ್ 4 ವರ್ಷ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಸದ್ಯಕ್ಕೆ ರನ್ನಿಂಗ್ ಇದೆ. ಹಾ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಹೌದು ಸರ್. ಸೊ ಮೈಲೇಜ್ ಆರಾಮ 20 ಬರುತ್ತಲ್ಲ ಸರ್? ಹೌದು ಸರ್, ಖಂಡಿತ 20-22 ಬರುತ್ತೆ ಸರ್ ಮೈಲೇಜ್. ಸರ್ ಪ್ರೈಸ್? ಸರ್ ಪ್ರೈಸ್ 80 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 75 ಫೈನಲ್ ಕೊಡ್ತೀನಿ ಸರ್. 80,000 ಹೇಳ್ತಿದ್ರೆ 75,000 ಫೈನಲ್? ಫೈನಲ್ ಕೊಡ್ತೀನಿ ಸರ್. ಓಕೆ. 2008 ಮಾಡಲು ವೇಗನಾರ್ ಓಕೆ. 1.5 ಹೇಳ್ತಾ ಇದೀವಿ, ಬರೀ 1.35 ಕೊಡ್ತೀವಿ ಸರ್. 1.35ಕ್ಕೆ? ಬರೀ 1.35ಕ್ಕೆ. ಸೊ ಬಾಡಿ ಲೈನ್ ನೋಡ್ತಾ ಇರಬಹುದು, ನೀಟ್ ಆಗಿದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ನಂಬರ್ 1 ಗಾಡಿ ಸರ್. ಸರ್ ಫೀಚರ್ಸ್ ಅಂದ್ರೆ ಏನೇನ್ ಬರ್ಬೋದು ಸರ್? ಸರ್ ಇದ್ನಲ್ಲಿ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ. ಪವರ್ ಶೇರಿಂಗ್ ಬರುತ್ತೆ. ಹೌದು. ಸೀಟ್ ಕವರ್ ಕೂಡ ಚೆನ್ನಾಗಿದೆ. ಚೆನ್ನಾಗಿದೆ. ಪ್ರೈಸ್ ಸರ್ 135 ಸರ್. 125? 135. 135. 35. ಓಕೆ ಸರ್. ಹಾಗೆ ಬೀಟು? ಸರ್ ಬೀಟು 2010 ಮಾಡಲು, ಹಾ. 2 ಓನರ್, FC ರನ್ನಿಂಗ್ ಇದೆ. ಹಾ. ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ, ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಹಾ. ಕಲರ್ ತುಂಬಾ ಚೆನ್ನಾಗಿದೆ ಸರ್. ಹಾ. ಜರ್ಮನಿ ಬ್ಲೂ ಕಲರ್ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ. ಇದರಲ್ಲಿ AC ಪವರ್ ಸ್ಟೀರಿಂಗ್, ಸರ್ ಟಾಪ್ ಎಂಡ್ ಸರ್ ಗಾಡಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮತ್ತೆ LCD ಇದೆ, ಎಲ್ಲ ಇದೆ ಗಾಡಿನಲ್ಲಿ. ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್ ಎಲ್ಲ ಟೈರ್ ಇದೆ. ಹೌದು ಸರ್ ಪ್ರೈಸ್? ಸರ್ ಪ್ರೈಸ್ ಬಂದು 175 ಕೊಡ್ಬಿಡ್ತೀವಿ ಸರ್. 1,75,000? 75,000 ಫೈನಲ್ ಸರ್. ಮುಂದೆ ಏನಾದ್ರು ಆಗುತ್ತಾ? 5,000 ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತೀನಿ. ಓಕೆ ಸರ್ ವರ್ಣ ನೋಡೋರಿಗೆ ಪೆಟ್ರೋಲ್ ವೇರಿಯಂಟ್ 2007 ಮಾಡಲು. 2007 ಮಾಡಲು? 7 ಮಾಡಲು. ಹಾ. ಟೈರ್ಗಳು, ಸೀಟು, ಇದು ಟಾಪ್ ಎಂಡ್ ಗಾಡಿ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ. 2007 ಮಾಡಲು, ಬರೀ 1,20,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ. 1,20,000 ರೂಪಾಯಿಗೆ ಸರ್. 2007 ಮಾಡಲ್? 7 ಮಾಡಲ್ ಸರ್. ಓನರ್ ಸರ್ ಇದು? ಸರ್ ಓನರ್ ಬಂದು 3 ಓನರ್ ಇದ್ದಾರೆ. 3 ಓನರ್ ಆಗಿದ್ದಾರೆ. ಹೌದು. ಸೊ ನೋಡಿ, ಯಾರನ್ನ 3 ಓನರ್ ಆಗಿದ್ರೆ, ಬಟ್ ಗಾಡಿ ಕಂಡೀಷನ್ ಒಂದ್ ರೇಂಜಿಗೆ ಓಕೆ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟು ಸ್ಕ್ರಾಚಸ್ ಇದೆ. ಸೊ 1,20,000 ರೂಪಾಯಿ. 1,20,000 ಹೇಳ್ತಿದ್ರೆ, ಅದು ಯಾವುದು ಫಿಕ್ಸ್ ಅಲ್ಲ. ಇಲ್ಲಿ ಹೇಳ್ತಾರೆ ಪ್ರೈಸ್, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಫೋರ್ಡ್ ಫಿಗೋನಾ ಸರ್ ಇದು? ಹ್ಞೂ ಸರ್. ಓಕೆ ಸರ್. ಡೀಟೇಲ್ಸು? ಸರ್ ಫೋರ್ಡ್ ಫಿಗೋ 2011 ಮಾಡಲು. 11 ಮಾಡಲು? 11 ಮಾಡಲು. ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಎಂಡ್ ಗಾಡಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೀಟ್ ಕವರ್ಸ್, ಟೈರ್ ಎಲ್ಲ ಓಕೆ ಇದೆ ಸರ್ ಗಾಡಿನಲ್ಲಿ. ಎಲ್ಲೂ ಸ್ಕ್ರಾಚಸ್, ಡೆಂಟು ಏನಿಲ್ಲ. ರಿಯರ್ ವೈಫರ್ ಕೂಡ ಬರುತ್ತೆ, ಬ್ಯಾಕ್ ಡಿಫಾಗರ್ ಕೂಡ ಬರುತ್ತೆ. ಸೊ ಇದರಲ್ಲಿ ಅಷ್ಟೇ ಸಣ್ಣ ಪುಟ್ಟ ಡೆಂಟಸ್ ಇದೆ, ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಅದು ಬಿಟ್ರೆ ನೀಟಾಗಿರ್ಬೇಕಲ್ಲ ಸರ್. ಇದು ಡೀಸೆಲ್? ಹೌದು ಸರ್, ಡೀಸೆಲ್ ವೇರಿಯಂಟ್. ಸರ್ ಓನರ್ ಮಾಡಲ್ ಪ್ರೈಸ್? ಸರ್ ಓನರ್ ಬಂದು 2 ಓನರ್, 1,70,000 ರೂಪಾಯಿ ಗಾಡಿ ಕೊಟ್ಬಿಟ್ಟು. ಮಾಡಲ್ 2011 ಸರ್. 2011 ಮಾಡಲು 1,70,000 ರೂಪಾಯಿ ಗಾಡಿ. 70,000 ಹೇಳ್ತಿದ್ದಾರೆ. ಮುಂದೆ ಬನ್ನಿ ಸರ್, ಒಂದು ಪ್ರೈಸ್ ಹೇಳ್ತೀರಾ? ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ. 5,000 ಹೆಚ್ಚು ಕಡಿಮೆ. ಸೊ ಕುತ್ಕೊಂಡು ಮಾತಾಡಿ, ಕಡಿಮೆ ಆಗುತ್ತೆ. ಅವ್ರು 5,000 ಹೇಳ್ತಿದ್ದಾರೆ, ಬಟ್ ಬಂದು ಮಾತಾಡಿ, ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ಸರ್. 2009 ಮಾಡಲ್ ಸರ್. ಓಕೆ. 2009 ಮಾಡಲು ಹೋಂಡಾ ಸಿಟಿ ಗಾಡಿ. ZX ಟಾಪ್ ಎಂಡ್ ಮಾಡಲು. ಸೊ ಟಾಪ್ ಎಂಡ್ ಮಾಡಲ್ ಬರುತ್ತೆ ಇದು? ಟಾಪ್ ಎಂಡ್ ಮಾಡಲ್ ಬರುತ್ತೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಗಾಡಿನಲ್ಲಿ. ಓಕೆ. ಸೊ ಗಾಡಿ ನಂಬರ್ನು ಸೆಲೆಕ್ಷನ್ ನಂಬರ್ ಇದೆ ಗಾಡಿ ನಂಬರ್ನು. ಸೊ ಇರಿ ಸರ್, ಏನಿದೆ 7726 ಸರ್? ಹೌದು ಸರ್. ಓಕೆ ಸರ್. ಪ್ರೈಸು? ಸರ್ ಪ್ರೈಸ್ ಬಂದು 235 ಹೇಳ್ತಾ ಇದೀವಿ ಸರ್. 235? ಬರೀ 235 ಸರ್. ಓನರ್ ಮಾಡಲ್ ಇನ್ನೊಂದು ಸರ್ ಹೇಳಿ. ಸರ್ ಓನರ್ 2009 ಮಾಡಲು, 2 ಓನರ್ ಸರ್. ಬನ್ನಿ ಸರ್, 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡೋಣ. ಓಕೆ. ಏನಪ್ಪ, ಏನಕ್ಕೆ ಬಂದೆ ಇಲ್ಲಿ? ಸರ್ ಫೋರ್ಡ್ ಫಿಗೋನಾ ಸರ್ ಇದು? ಹೌದು ಸರ್. ಫೋರ್ಡ್ ಫಿಗೋ ನೋಡೋರಿಗೆ 2 ಗಾಡಿ ಇದೆ. ಫೋರ್ಡ್ 2 ಫೋರ್ಡ್ ಫಿಗೋ, 2 ಟಾಪ್ ಎಂಡ್ ಗಾಡಿಗಳು. ಫಸ್ಟ್ ಇದ್ರ ಡೀಟೇಲ್ಸ್ ಮುಗಿಸ್ಬಿಡಿ ಸರ್. 2011 ಮಾಡಲು, ಟಾಪ್ ಎಂಡ್ ಗಾಡಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಅವೈಲೇಬಲ್ ಇದೆ, ಎಲ್ಲ ವರ್ಕಿಂಗ್ ಇದೆ. ಗಾಡಿ ಬಂದು 2007 ಮಾಡಲು. 7 ಮಾಡಲು ಸರ್. ಓಕೆ ಓಕೆ ಸರ್. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ? ಹೌದು ಸರ್. ಸೊ ಸೀಟ್ಸ್ ಕವರ್ ಕೂಡ ಹೊಸದು ಹಾಕ್ಸಿದ್ದಾರೆ. ಹೌದು ಸರ್. ಸ್ವಲ್ಪ ಡಸ್ಟ್ ಆಗಿದೆ, ಹೊರಗಡೆ ನಿಲ್ಸಿದಾರಲ್ಲ, ಮತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಧೂಳ್ ತರ ಇರೋದ್ರಿಂದ ಡಸ್ಟ್ ಆಗಿದೆ. ವಾಶ್ ಮಾಡಿದ್ರೆ ಸಖತ್ ನೀಟಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚ್ ಇದೆ, ಅದು ಬಿಟ್ಟರೆ ತುಂಬಾ ನೀಟಾಗಿರೋ ವೆಹಿಕಲ್ ಸರ್. ಇನ್ನೊಂದ್ಸರಿ ಓನರ್ ಮಾಡಲ್ ಪ್ರೈಸ್? ಸರ್ ಓನರ್ ಬಂದು 2007 ಮಾಡಲು. ಓನರ್ ಬಂದು 2 ಓನರ್. 1,60,000 ರೂಪಾಯಿ ಗಾಡಿ ಕೊಟ್ಬಿಡಿ. 1,60,000? ಓಕೆ ಸರ್. ಇವಾಗ ಇದ್ರ ಡೀಟೇಲ್ಸ್ ಹೇಳಿ ಸರ್. 2011 ಮಾಡಲು, ಇದನ್ನು ಟಾಪ್ ಎಂಡ್ ವೇರಿಯಂಟ್. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ. ಅಂದ್ರೆ ಮ್ಯಾಗ್ ವೀಲ್ ಎಲ್ಲ ಬರ್ತಾ ಇದೆ ನೋಡಿ. ಹೌದು ಸರ್, ಮ್ಯಾಟ್ ವೀಲ್ ಎಲ್ಲ ಬರುತ್ತೆ ಸರ್. ಸೊ ಒಂದು 80-70% ಟೈರ್ ಕೂಡ ಇದೆ, ಇಂತ ಸ್ಪಾಯ್ಲರ್ ಕೂಡ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಲ್ವಾ? ಹೌದು ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ. ಒಳಗಡೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ನಮ್ಗೆ. ಗಾಡಿ ಇದು ಅದ್ರಗಿಂತ ಸ್ವಲ್ಪ ನೀಟಾಗಿನೇ ಇದೆ ಅನ್ಬೋದು ಗಾಡಿ. ಸರ್ ಇದ್ರ ಪ್ರೈಸ್? ಸರ್ ಈ ಪ್ರೈಸ್ ಬಂದು 1,90,000 ರೂಪಾಯಿ ಸರ್. 1,90,000? ಓನರ್ ಮಾಡಲ್
ಸರ್ ಓನರ್ ಬಂದು 2 ಓನರ್ ಮಾಡಲ್ 2011 ಮಾಡಲ್ ಸರ್ ನೆಕ್ಸ್ಟ್ ಸರ್ ETS ನೋಡೋರಿಗೆ ವೈಟ್ ಸಿಲ್ವರ್ ಕಲರ್ ವೈಟ್ ಬೋರ್ಡ್ ETS ತುಂಬಾ ಬ್ಯೂಟಿಫುಲ್ ಆಗಿದೆ. ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ಬರ್ತಲ್ವಾ? ಹೌದು ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಟ್ ವೀಲ್, ಸೀಟ್ ಕವರ್ಸ್, ಇಂಟೀರಿಯರ್ ಬ್ಯೂಟಿಫುಲ್ ಆಗಿದೆ. ಒಂದು ಎಲ್ಲೂ ಡೆಂಟು ಸ್ಕ್ರಾಚಸ್ ಏನಿಲ್ಲ ಸರ್ ಗಾಡಿನಲ್ಲಿ. ಸೊ ಅವ್ರು ಹೇಳ್ದಂಗೆ ಮ್ಯಾಗ್ ವೀಲ್ ಇದೆ, ಟೈರ್ ಕಂಡೀಷನ್ 70-60% ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಇನ್ನೊಂದು ಮೇನ್ ಅಂದ್ರೆ ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟಾಗಿದೆ ವೆಹಿಕಲ್ ಮ್ಯಾಗ್ ವೀಲ್ ಜೊತೆಗೆ. ಸೊ ಸಿಲ್ವರ್ ಕಲರ್ ಅಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಸರ್ ಇನ್ನೊಂದ್ಸರಿ ಮಾಡಲ್, ಓನರ್, ಪ್ರೈಸ್ ಸರ್ 2011 ಮಾಡಲ್, 2 ಓನರ್. ಓಕೆ ಸರ್ ಪ್ರೈಸ್ ಬಂದು 3,70,000 ರೂಪಾಯಿ ಗಾಡಿ ಕೊಟ್ಟು. 3,70,000 ರೂಪಾಯಿಗೆ. ಸರ್ ಇನ್ನೊಂದು ಪ್ರೈಸ್ ಸರ್ ಮುಂದ್ಗಡೆ ಬಂದ್ರೆ ಒಂದು 5,000 ರೂಪಾಯಿ ನೆಗೋಷಿಯಬಲ್. ಸರ್ 5,000 ಎಲ್ಲದ್ರಲ್ಲಿ ಹೇಳ್ತಿದ್ರೆ ಇನ್ನೂ ಕಡಿಮೆ ಬೇಕು ನಮಗೆ. ಆಯ್ತು ಸರ್, 10,000 ರೂಪಾಯಿ ಬಿಟ್ಟು ಕೊಡ್ತೀವಿ ಸರ್. 10,000 ಕಡಿಮೆ ಮಾಡಿದ್ರೆ ಅದರಲ್ಲೂ ಅವ್ರು 10,000 ಅಂದಿದ್ರೆ ಅದು 10,000 ಅಲ್ಲ. ನೀವು ಬನ್ನಿ ಕೂತ್ಕೊಂಡು ಮಾತಾಡಿ, ಕಡಿಮೆ ಆಗೇ ಆಗುತ್ತೆ. ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ನಮ್ಮ ಮುಂದೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ ಸರ್. ಸರ್ 2009 ಮಾಡಲು, 2 ಓನರ್, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಪ್ಲಸ್ ಇದರಲ್ಲಿ ಪೆಟ್ರೋಲ್ ವೇರಿಯಂಟ್ ಪ್ಲಸ್ CNG ಸರ್. CNG ಸರ್. ಓಕೆ ಮ್ಯಾಗ್ ವೀಲ್ ಎಲ್ಲ ಬರ್ತಾ ಇದೆ ನೋಡಿ. ಹಂಗೆ ನಮಗೆ ಒಂದು 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಸೊ ಒಂದು ನೀಟಾಗಿರೋ ವೆಹಿಕಲ್ ಸರ್. ಫೀಚರ್ಸ್ ಅಂದ್ರೆ ನಮ್ಗೆ ಇದರಲ್ಲಿ ಸರ್ ಟಾಪ್ ಎಂಡ್ ವೇರಿಯಂಟ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಎಲ್ಲ ತರ ಫೀಚರ್ಸ್ ಬರುತ್ತೆ. ಸೊ ನೀಟಾಗಿರೋ ವೆಹಿಕಲ್. ಇದು CNG ನ ಸರ್? ಇದು ಹೌದು ಸರ್, CNG ಸರ್. CNG ವಿತ್ ಪೆಟ್ರೋಲ್ ಬರುತ್ತಾ? ಹೌದು ಸರ್. ಓಕೆ ಸರ್, ಇದ್ರದ್ದು ಓನರ್ ಅಂಡ್ ಮಾಡೆಲ್ ಪ್ರೈಸ್ ಸರ್. ಓನರ್ 2009 ಮಾಡಲು, ಓನರ್ 2 ಓನರ್, CNG ವೆಹಿಕಲ್ ನಿಮ್ಗೆ ಬರೀ 3 ಲಕ್ಷ ಹೇಳ್ತಾ ಇದೀನಿ ಸರ್. 3 ಲಕ್ಷ ಸರ್. ಇನ್ನೊಂದು ಪ್ರೈಸ್ ಸರ್ ಬನ್ನಿ ಸರ್, ನಿಮ್ ಚಾನಲ್ ಮುಖಾಂತರ ಬಂದ್ರೆ 270 ಗಾಡಿ ಕೊಟ್ಬಿಡ್ತೀವಿ. 270 ಕೊಡ್ತೀರಾ? ಬರೀ 270 ನೋಡಿ. ಕೊರೋಲಾ ಆಲ್ಟಿಸ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಎಲ್ಲಾ ತರ ಫೀಚರ್ ಬರುತ್ತೆ, ನೀಟ್ ಆಗಿರೋ ವೆಹಿಕಲ್. ಸಣ್ಣ ಪುಟ್ಟ ಡೆಂಟು ಸ್ಕ್ರಾಚಸ್ ಇದೆ, ಅದನ್ನೆಲ್ಲ ನೀಟಾಗಿ ನೀವು ಕ್ಲೀನ್ ಮಾಡಿಸ್ಕೊಂಡ್ಬಿಟ್ರೆ ಹಂಗೇನೆ ಓಡಿಸ್ಕೋಬಹುದು. ಚೆನ್ನಾಗಿದೆ, ಅದಕ್ಕೇನು ತುಂಬಾ ಅಷ್ಟೇನು ಕೆಟ್ಟದಾಗೇನಿಲ್ಲ. ಸೊ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ತುಂಬಾ ನೀಟ್ ಆಗಿರೋ ವೆಹಿಕಲ್ ನ. ಸೊ 2,70,000 ಹೇಳ್ತಾ ಇದ್ದಾರೆ. ಹೌದು ಸರ್, 2 ಲಕ್ಷ. ಅದರಲ್ಲೂ ಏನಾರ ಕಡಿಮೆ ಆಗ್ಬೋದು, ಬಂದ್ಬಿಟ್ಟು ಕುತ್ಕೊಂಡು ಮಾತಾಡಿ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಶಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಅವೈಲೇಬಲ್ ಇದೆ ಗಾಡಿನಲ್ಲಿ. ಟಾಪ್ ಎಂಡ್ ವೇರಿಯಂಟ್ ಸಿಸ್ಟಮ್ ಇದೆ. ಸೊ ಸೀಟ್ಸ್ ಕವರ್ ಕೂಡ ಹೊಸದಾಗಿ ಹಾಕ್ಸಿದ್ರೆ ಲೆದರ್ ಸೀಟ್ಸ್ ಕವರ್ ತರ ಕ್ಲೀನ್ ಆಗಿದೆ ಅಲ್ಲ ಅನ್ಬೋದು ಸರ್. ಇನ್ನೊಂದ್ಸರಿ ಮಾಡಲ್ ಅಂಡ್ ಓನರ್ ಪ್ರೈಸ್ ಸರ್. ಮಾಡಲ್ ಬಂದು 2010, ಓನರ್ ಬಂದು ಸಿಂಗಲ್ ಓನರ್. ಓಕೆ. ಪ್ರೈಸ್ ಬಂದು 2,70,000 ರೂಪಾಯಿ ಸರ್ ಗಾಡಿ. ಸಿಂಗಲ್ ಓನರ್ ನೋಡಿ, ಯಾವ್ದೇ ತರ ಸೆಕೆಂಡ್ ಓನರ್, ಥರ್ಡ್ ಓನರ್ ಅಲ್ಲ, ಸಿಂಗಲ್ ಓನರ್ ವೆಹಿಕಲ್. 2,70,000 ರೂಪಾಯಿ ಸರ್. 2,70,000ಕ್ಕೆ ಶಿಫ್ಟ್ ಡೀಸರ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ, ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ. ಸೊ ಟೈರ್ ಕಂಡೀಷನ್ ನೋಡ್ತಾ ಇದೀರ ಅಂದ್ರೆ ನಿಮ್ಗೆ ಒಂದು 90% ಟೈರ್ ಇದೆ. ಸೊ 90% ಟೈರ್ ಇದೆ, ನೀಟ್ ಆಗಿರೋ ವೆಹಿಕಲ್ ಸರ್. 2,70,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ. ಮುಂದೆ ಬನ್ನಿ, ಕಡಿಮೆ ಆಗುತ್ತೆ, ಚೆನ್ನಾಗಿದೆ ವೆಹಿಕಲ್ ಅನ್ಬೋದು ಸಿಂಗಲ್ ಓನರ್ ಅಲ್ಲಿ. ಸರ್ ನೆಕ್ಸ್ಟ್ ಒಂದು ಡೀಸರ್ ಸರ್. ಇದು ಹೌದು ಸರ್, ಶಿಫ್ಟ್ ಡಿಸೈರ್ CNG ವೇರಿಯಂಟ್ ಸರ್. ಇದು CNG ವಿತ್ ಪೆಟ್ರೋಲ್ CNG ಎರಡು ಅವೈಲೇಬಲ್ ಇದೆ. 4 ಟೋಟಲ್ ಇದೆ ಸರ್ ಶಿಫ್ಟ್ ಡಿಸೈರ್ ನಮ್ಮ ಹತ್ರ. 2 ಡೀಸೆಲ್ ಇದೆ, 1 ಪೆಟ್ರೋಲ್ ಇದೆ, 1 CNG ಇದೆ ಸರ್. 4 ಫೀಚರ್ಸ್ ಒಂದು ಹೇಳ್ತಾರೆ ಸರ್. ಇದು ಟಾಪ್ ಎಂಡ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೀಟ್ ಕವರ್ ಎಲ್ಲ ಹೊಸದಿದೆ. ಔಟ್ಲುಕ್ ಎಲ್ಲ ನೋಡ್ಬೋದು ನೀವು, ಎಲ್ಲೂ ಡೆಂಟು ಸ್ಕ್ರಾಚಸ್ ಏನಿಲ್ಲ, ತುಂಬಾ ಚೆನ್ನಾಗಿ ಇಕ್ಕಿದ್ದಾರೆ. ಓಕೆ, ಅವ್ರು ಹೇಳ್ದಂಗೆ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ವೈಟ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ. ಇಲ್ಲೊಂದು ಡೀಸರ್ ಇತ್ತು ನೋಡಿ. ಸೊ ನೆಕ್ಸ್ಟ್ ಇದೊಂದು ಡೀಸರ್ ಇದೆ, ಬಟ್ ಇದು ಒಂದು ಓನ್ಲಿ ಪೆಟ್ರೋಲ್ ಆಗಿರುತ್ತೆ. ಇದು ಒಂದು ಪೆಟ್ರೋಲ್ ಅಂಡ್ ಡೀಸೆಲ್ CNG ಇರುತ್ತೆ ಸರ್. ಇದ್ರದ್ದು ಓನರ್ ಅಂಡ್ ಮಾಡಲ್ ಪ್ರೈಸ್ ಸರ್. ಓನರ್ ಬಂದು 2 ಓನರ್ ಇದ್ದಾರೆ. 2012 ಮಾಡಲು, CNG ವೇರಿಯಂಟ್. ಪ್ರೈಸ್ ಬಂದು ಹೌದು ಸರ್ 3,60,000 ರೂಪಾಯಿ ಸರ್. 3,60,000ಕ್ಕೆ ಬನ್ನಿ ಸರ್, ಹೆಚ್ಚು ಕಮ್ಮಿ ಮುಂದ್ಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್. ಬಂಪರ್ ಆಫರ್ ಎಲ್ಲ ಕೊಡ್ತಾ ಇದೀರಿ. ಹೌದು ಸರ್, ರಂಜಾನ್ ಮತ್ತೆ ಉಗಾದಿಗೋಸ್ಕರ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾ ಇದ್ದೀವಿ ನೋಡಿ. ಇದು ಬಂದು ಎಷ್ಟು ಸರ್? ಇದು 3,60,000 ರೂಪಾಯಿ ಹೇಳ್ತಾ ಇದ್ದೀವಿ. 3,60,000ಕ್ಕೆ ಮಾಡಲ್ ಸರ್. ಇದು 2012 ಮಾಡಲ್. 12 ಮಾಡಲ್. ಸೊ ಅಲ್ಲಿ ನಮ್ಗೆ ನೋಡಿ ಅದು 2,70,000ಕ್ಕೆ 2010 ಮಾಡಲ್. ಸೊ 2 ಡೀಸರ್ನೇ, ಬಟ್ ಇದಕ್ಕೆ CNG ಒಂದು ಆಡ್ ಆಗುತ್ತೆ, ಅದು ಪೆಟ್ರೋಲ್ ಆಗಿರುತ್ತೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ, ಯಾವ್ದನ್ನ ಒಂದು ತಗೊಳ್ಳಿ, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಹಾ ಸರ್. ಸರ್ ಪೆಟ್ರೋಲ್ CNG ನೋಡಿದ್ರ ಸರ್ ನೀವು? ಇವಾಗ ಬನ್ನಿ ಸರ್, ಡೀಸೆಲ್ ವೇರಿಯಂಟ್ ತೋರಿಸ್ತೀನಿ. ಡೀಸೆಲ್ ಅಲ್ಲೂ ಡೀಸರ್ ಇದೆ, ಡೀಸೆಲ್ ನಲ್ಲಿ ಶಿಫ್ಟ್ ಡಿಸೈರ್ ಇದೆ. ಓಕೆ ಸರ್, ಡೀಟೇಲ್ಸ್ ಸರ್. 2012 ಮಾಡಲು, ಟಾಪ್ ಎಂಡ್ ವೇರಿಯಂಟ್. ಗಾಡಿ ಟೈರು ಇದು ಅದು ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ಟೈರು ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಸ್ಕ್ರಾಚಸ್ ಏನಿಲ್ಲ. ಸೊ ಫೀಚರ್ಸ್ ನೋಡೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹಾಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಸೆಂಟ್ರಲ್ ಲಾಕ್ ಕೂಡ ಬರುತ್ತೆ. ಸೀಟ್ಸ್ ಕವರ್ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ಅಷ್ಟೇ ಸಿಲ್ವರ್ ಕಲರ್ ಅಲ್ಲಿ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸರ್ ಪ್ರೈಸು ಸರ್ 370 ಹೇಳ್ತಾ ಇದೀನಿ ಸರ್. 3,70,000 ರೂಪಾಯಿ ಸರ್. ಸರ್ ಇನ್ನೊಂದು ಪ್ರೈಸು ಸರ್, ಮುಂದ್ಗಡೆ ಬಂದ್ರೆ 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 3,65,000 ಹೌದು ಸರ್. 3,60,000
ಆಯ್ತು ಬನ್ನಿ ಸರ್ ನೋಡ. ಅದರಲ್ಲೂ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ನಾ ಹೇಳಿದ್ರೆ ಅಂದ್ಬಿಟ್ಟು ಅದು ಅಷ್ಟಕ್ಕೆಲ್ಲ ಇನ್ನೂ ಕಡಿಮೆ ಆಗುತ್ತೆ. ಬಂದ್ಬಿಟ್ಟು ಸರ್ ಜೊತೆ ಕುತ್ಕೊಂಡು ಮಾತಾಡಿ. ಓಕೆ ಹೇಳಿ ಸರ್. ಬನ್ನಿ ಸರ್, ಇನ್ನೊಂದು ಶಿಫ್ಟ್ ಡಿಸೈರ್ ತೋರಿಸ್ತೀನಿ ಸರ್. ಓಕೆ, ಗಟ್ಟಿ ಗಾಡಿಗಳು, ಹಾ. 2 ಪೆಟ್ರೋಲ್ ನೋಡಿದ್ರಿ, 1 ಡೀಸೆಲ್ ನೋಡಿದ್ರಿ. ಇದೂನು ಡೀಸೆಲ್ ವೇರಿಯಂಟ್. ಇದು ಡೀಸೆಲ್ ವೇರಿಯಂಟ್. ಹೌದು ಸರ್. ಸರ್ ಡೀಟೇಲ್ಸ್ ಸರ್ 2012 ಮಾಡಲು, ಹಾ ಸೇಮ್ ಪ್ರೈಸ್ ಸರ್, Same 3,70,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. 2012 ಮಾಡಲ್ ಮಾಡಲ್. ಅದು 12 ಮಾಡಲ್. 12 model. 3,70,000 ಹೇಳಿದ್ರಿ. ಹೌದು ಇದು 3,70,000. ಹೌದು ಸರ್. ಸರ್ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್, ಟಾಪ್ ಎಂಡ್ ಸರ್, ವೇರಿಯಂಟ್ ಟಾಪ್ ಎಂಡ್, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಟ್ ವೀಲ್ ಒಂದಿಲ್ಲ, Mag wheel ಸೀಟ್ ಬರಲ್ಲ ಎಲ್ಲ ಇದಕ್ಕೆ. ತುಂಬಾ ಚೆನ್ನಾಗಿದೆ ಸರ್. ಒಂದು ಇಂಟೀರಿಯರ್ ಇದು ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಸೊ ಚೆನ್ನಾಗಿದೆ ವೆಹಿಕಲ್. ಇದನ್ನು ಡೆಂಟು ಸ್ಕ್ರಾಚು ಏನು ಇಲ್ಲ, ನೀಟಾಗಿರೋ ವೆಹಿಕಲ್. ಸರ್ ಪ್ರೈಸ್ 3,70,000. 70,000 ರೂಪಾಯಿ ಸರ್. ಸೊ ಮುಂದೆ ಬಂದ್ರೆ ಅದರಲ್ಲೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒಂದು ಫಿಯಟ್ ಪುಂಟೋ ಇದೆ ಸರ್. ಡೀಟೇಲ್ಸ್ ರೆಡ್ ಕಲರ್ ಅಲ್ಲಿ. ಸರ್ 2012 ಮಾಡಲು, ಹಾ ಗಾಡಿ ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಟೈರ್ ಗಳೆಲ್ಲ ತುಂಬಾ ಚೆನ್ನಾಗಿದೆ, ಹಾ. ಎಲ್ಲೂ ಡೆಂಟು ಸ್ಕ್ರಾಚಸ್ ಏನಿಲ್ಲ ಸರ್. ಓಕೆ, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೀಟ್ ಕವರ್ ಚೆನ್ನಾಗಿದೆ. ಹಾಗೆ ಒಂದು ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ರೆಡ್ ಕಲರ್ ಅಲ್ಲಿ ತುಂಬಾ ನೀಟಾಗಿರೋ ವೆಹಿಕಲ್. ಇದರಲ್ಲೂ ಅಷ್ಟೇ ಒಂದು ಡೆಂಟು ಸ್ಕ್ರಾಚು ಏನು ಬೇಜಾರಾಗಿಲ್ಲ. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ. ಟೈರ್ ಕಂಡೀಷನ್ ನಮಗೊಂದು 60% ಟೈರ್ ಕಂಡೀಷನ್ ಇದೆ. ಸರ್ ಪ್ರೈಸು ಸರ್ 3.5 ಸರ್. 3.5. ಇನ್ನೊಂದು ಪ್ರೈಸ್ ಸರ್. ಬನ್ನಿ ಸರ್, 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 3.5. ಅದರಲ್ಲೂ ಇನ್ನೊಂದು 5,000. 5 ಬೇಡ ಸರ್, 5,000 ಹೆಚ್ಚು ಕಡಿಮೆ ಆಗುತ್ತೆ. ಆಯ್ತು ಸರ್, ಬನ್ನಿ ಸರ್. ಸರ್ ವರ್ಣ ತುಂಬಾ ಜನದ ಅವಳಿ ಆಗ್ಬಿಟ್ಟಿದೆ ವರ್ಣ ಅನ್ನೋದು. ಅದ್ರಲ್ಲಿ ವೈಟ್ ಕಲರ್ ಅಲ್ಲಿ ಒಂದು ನೀಟಾಗಿರೋ ವೆಹಿಕಲ್ ಇದೆ ನಿಮ್ಮ ಹತ್ರ. ಅದ್ರಲ್ಲಿ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದೀರಾ. ಹೌದು ಸರ್. ಓಕೆ, ಡೀಟೇಲ್ಸ್ ಹೇಳಿ ಸರ್. ಅದು ಸರ್ 2011 ಮಾಡಲ್ ಸರ್. ಹಾ 2 ಓನರ್ ಬರೀ ಸರ್. ಬರೀ 2 ಓನರ್. ಬರೀ 2 ಓನರ್. ಟಾಪ್ ಎಂಡ್ ವೇರಿಯಂಟ್, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಹಾ ಸೀಟ್ ಕವರ್, ಇಂಟೀರಿಯರ್ ಬ್ಯೂಟಿಫುಲ್ ಆಗಿರೋ ತರ ಗಾಡಿಗಳು ಸರ್ ಇದು. ಓಕೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟಾಗಿದೆ ಅನ್ಬೋದು. ಸೊ ಸೀಟ್ಸ್ ಕವರ್ ಕೂಡ ಚೆನ್ನಾಗಿದೆ. ಸೊ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ಕೂಡ ಬರುತ್ತೆ. ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಹೊಸ ಟೈರ್ ಹಾಕ್ಸಿದ್ದಾರೆ. ಬಾಡಿ ಲೈನ್ ಅಷ್ಟೇ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟಾಗಿರೋ ವೆಹಿಕಲ್. ಸರ್ ಪ್ರೈಸ್ ಸರ್ 3.70 ಸರ್. 3,70,000. 70,000 ರೂಪಾಯಿ. 2011 ಮಾಡಲ್ ಸರ್. 2011 ಮಾಡಲು. ಓನರ್ ಸೆಕೆಂಡ್ ಸೆಕೆಂಡ್ ಓನರ್ ಸರ್. 3,03,500 ಕೊಡ್ತೀನಿ ಹೋಗಿ ಸರ್. 3.5 ಲಕ್ಷ. 3 ಇನ್ನೂ ಪ್ರೈಸ್ ಏನಾರ ಆಗುತ್ತಾ ವರ್ಣಗೆ? ಇನ್ನೊಂದು ಪ್ರೈಸ್ ಬೇಕಾ ಸರ್? ಹಾ. ಓಕೆ ಸರ್, ಹೋಗಿ ಸರ್. ಹಾ. 3,20,000 ರೂಪಾಯಿ ಸರ್. 3,50,000 ಹೇಳಿದ್ರಿ. 3,20,000. 20,000 ರೂಪಾಯಿ ಕೊಟ್ಬಿಡ್ತೀನಿ ಹೋಗಿ ನನ್ನ ಸರ್. ಪ್ರಕಾರ ಫಿಕ್ಸ್ ಸರ್. ಓಕೆ, ಇನ್ನು ಮುಂದೆ ಬಂದು ಕೂತ್ಕೊಂಡ್ರೆ ಏನೋ ಕಡಿಮೆ ಆಗ್ಬೋದು. ವರ್ಣ ಲವರ್ಸ್ ಯಾರಿದ್ರೆ ಬೇಗ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ಒಂದು ವೈಟ್ ಕಲರ್ ಅಲ್ಲಿ ಸ್ಕೋಡಾ ರಾಪಿಡ್ ಇದೆ ಸರ್. ಡೀಟೇಲ್ಸ್ ಸರ್ ಇದ್ರದ್ದು. ಸರ್ 2012 ಮಾಡಲ್ ಸರ್. ಹಾ ಈ ಸಿಂಗಲ್ ಓನರ್ ವೇರಿಯಂಟ್ ಸರ್. ಹಾ. ಡಾಕ್ಟರ್ ಹತ್ರ ಯೂಸ್ ಆಗ್ತಾ ಇದ್ದಿದ್ ಗಾಡಿ. ಹಾ ಹಾ ಡಾಕ್ಟರ್ ಯೂಸ್ ಮಾಡ್ಕೊಂಡಿದ್ದಿದ್ ಲೇಡೀಸ್ ಡಾಕ್ಟರ್. ಹ್ಮ್ ಗಾಡಿ ಟಾಪ್ ಎಂಡ್ ವೇರಿಯಂಟ್, ಹ್ಮ್. ಮ್ಯಾಟ್ ವೀಲ್ ಸಹ ಇದೆ. ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಸ್ಕ್ರಾಚ್ ಏನಿಲ್ಲ ಸರ್ ಗಾಡಿ. ಸೊ ಇದರಲ್ಲೂ ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಸೀಟ್ ಕವರ್ ಕೂಡ ಚೆನ್ನಾಗಿದೆ. ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಒಳಗಡೆ. ಸೊ ಎಲ್ಲಾ ತರ ಫೀಚರ್ ಬರುವಂತ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನಿಮಗೆ. ಸ್ಕೋಡಾ ರಾಪಿಡ್ ಸರ್. ಇದು ಮಾಡಲ್, ಓನರ್, ಪ್ರೈಸ್ ಇನ್ನೊಂದು ಸರಿ. ಸರ್ ಡಾಕ್ಟರ್ ವೆಹಿಕಲ್ ಸರ್. ನೋಡಿ ಸರ್, ಇಲ್ಲೇ ಡಾಕ್ಟರ್ದು ಹಾ ಇದೆಲ್ಲ ಹಾಕಿದ್ದಾರೆ, Okay. ಅವ್ರ ಸ್ಟಿಕರ್ ಹಾಕಿದ್ದಾರೆ. ಹಾ ಸರ್ ಗಾಡಿ ಬಂದು 3,70,000 ರೂಪಾಯಿ ಹೇಳ್ತಾ ಇದೀನಿ. ಮುಂದ್ಗಡೆ ಬಂದ್ರೆ ಒಂದ್ 5,000-10,000 ರೂಪಾಯಿ ಹೆಚ್ಚು ಕಮ್ಮಿ ಓನರ್ ಮಾಡ್ಕೊಡ್ತೀನಿ. ಮಾಡಲ್ ಹೇಳಿ ಸರ್. ಸರ್ ಸಿಂಗಲ್ ಓನರ್ 2012 ಮಾಡಲ್ ಸರ್. 12 ಮಾಡಲ್ 3,70,000 ರೂಪಾಯಿ ಸರ್. 3,70,000 ಇದೆ ನೋಡಿ. ಗಾಡಿ ಮಾತ್ರ ತುಂಬಾ ನೀಟಾಗಿದೆ. ಅದ್ರಲ್ಲಿ ಡಾಕ್ಟರ್ ಬೇರೆ ಲೇಡೀಸ್ ಯೂಸ್ ಮಾಡಿದ್ರೆ ಸಾಫ್ಟ್ ಆಗಿ ಯೂಸ್ ಮಾಡಿರ್ತಾರೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ಆವಾಗ್ಲೇ ಒಂದ್ ನೋಡಿದ್ರಿ 9. ಹಾ. ಇದು 2008 ಮಾಡಲ್. 8 ಸರ್. ಓಕೆ ಸರ್ ಗಾಡಿ ಬಂದು ಇದು ಟಾಪ್ ಎಂಡ್ ವೇರಿಯಂಟ್. ಹಾ. ಇದನ್ನು ZXi. ಹಾ ಗಾಡಿ ಬಂದು ಎಲ್ಲೂ ಏನು ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಏನಿಲ್ಲ ಸರ್. ಓಕೆ ಇಂಟೀರಿಯರ್ ಸಹ ಬ್ಯೂಟಿಫುಲ್ ಆಗಿದೆ ಸರ್. ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೀಟ್ ಕವರ್ಸ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿನಲ್ಲಿ. ಸಿಸ್ಟಮ್ ಎಲ್ಲ ಇದೆ. ಇದರಲ್ಲೂ ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಸರ್ ಪ್ರೈಸು ಸರ್ ಪ್ರೈಸ್ ಏನ್ ಕೇಳ್ತೀರಾ ಸರ್? ಕೇಳಬೇಕಲ್ಲ ಸರ್? ಮಸ್ಕಾ ತರ ಇದೆ ಸರ್ ಗಾಡಿ. ಓಕೆ, ನಮ್ಗೆ ಪ್ರೈಸ್ ಹೇಳ್ಬಿಡಿ ಸರ್ ಬೇಗ. ಸರ್ 2,10,000 ರೂಪಾಯಿ ಗಾಡಿ ಕೊಡ್ತೀನಿ. 2,10,000ಕ್ಕೆ. ಹೌದು ಸರ್. ಓಕೆ ನೋಡಿ, 2,10,000 ಸರ್. ಮೇಲೆ ಏನಕ್ಕೆ 10,000 ಸರ್ ಅದು? ಹೌದಾ? ಆಯ್ತು ಸರ್, ಬನ್ನಿ ಸರ್. ಹಾ. ಏನೋ ಹೆಚ್ಚು ಕಮ್ಮಿ ಮಾಡೋಣ. 10,000 ರೂಪಾಯಿ 2 ಲಕ್ಷ ಅಂತ ಹೇಳಿದೀರಾ? ರೌಂಡ್ ಫಿಗರ್ ಆಗಿ ಮಾಡಿ. 2 ಲಕ್ಷ ರೌಂಡ್ ಫಿಗರ್. ಸೊ ಕುತ್ಕೊಂಡು ಮಾತಾಡಿ. ಬನ್ನಿ ಸರ್. i10 ಸರ್. i10 ಸ್ಪೋರ್ಟ್ಸ್ ಸರ್. ಇದು ಸ್ಪೋರ್ಟ್. ಇದು ತುಂಬಾ ಚೆನ್ನಾಗಿದೆ ಗಾಡಿ. ಹಾ ಟಾಪ್ ಎಂಡ್ ವೇರಿಯಂಟ್. ಓಕೆ 2011 ಮಾಡಲ್ ಸರ್ ಗಾಡಿ. 11 ಮಾಡಲು. ಹೌದು ಸರ್. ಓಕೆ ಓಕೆ, ಇದರಲ್ಲೂ ಎಸಿ ಪವರ್ ಸ್ಟೀರಿಂಗ್ ಬರುತ್ತಲ್ಲ ಸರ್? ಹೌದು ಸರ್. Power ಟಾಪ್ ಎಂಡ್ steering, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಹಾ. ಸೀಟ್ ಕವರ್ ಎಲ್ಲ ಹೊಸದು. ಓಕೆ ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಿಸಿದೀವಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೆಂಟ್ರಲ್ ಲಾಕ್ ಕೂಡ ಬರುತ್ತೆ. ಸೀಟ್ ಕವರ್ ಹೊಡೆಯೋದು ಚೆನ್ನಾಗಿದೆ. ಒಂದು ಸ್ಟೇರಿಂಗ್ ಮನ್ ಕಂಟ್ರೋಲ್ ಕೂಡ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಹೌದು ಇದರಲ್ಲೂ ಅಷ್ಟೇ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ವೆಹಿಕಲ್. ಸರ್ ಪ್ರೈಸು? ಸರ್
ಪ್ರೈಸ್ ಬಂದು 2011 ಮಾಡಲು ಪ್ರೈಸ್ ಬಂದು 2,60,000 ರೂಪಾಯಿ ಸರ್. 2,60,000 ಓನರ್, 2 ಓನರ್ಸ್, 3 ಓನರ್ ಸರ್. ಥರ್ಡ್ ಓನರ್ ಆಗಿದೆ. 2,60,000 ರೂಪಾಯಿ ಸರ್. 60,000. ಓಕೆ ಸರ್. ಹಾಗೆ ಒಂದು ಬ್ಲಾಕ್ ಕಲರ್ ಶಿಫ್ಟ್ ಇದೆ ಸರ್. ಹೌದು ಸರ್, ಬ್ಲಾಕ್ ಬ್ಯೂಟಿ ಅಂತ ಹೇಳ್ತೀವಿ ಸರ್ ನಾವು. ಹಾ VDI ಇದು. ಓಕೆ VDI ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ, ಹಾ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ತುಂಬಾ ಹೊಗಳ್ತಾ ಇದಾರೆ, ನಮ್ಗೆ ಡೀಟೇಲ್ಸ್ ಬೇಕು ಸರ್. 2011 ಮಾಡಲು ಹಾ ಸರ್. ಓಕೆ ಗಾಡಿ ಬಂದು ಬ್ಯೂಟಿಫುಲ್ ಆಗಿದೆ, ಟಾಪ್ ಎಂಡ್ ವೆಹಿಕಲ್. ಹಾ ಬರೀ 2,80,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ ಸರ್. 2,80,000ಕ್ಕೆ. ಹೌದು ಸರ್. ಓಕೆ ಓಕೆ. ಇದರಲ್ಲೂ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ 2,80,000 ರೂಪಾಯಿ ಗಾಡಿ ಕೊಡ್ತೀವಿ. ಓನರ್ ಸರ್ ಇದು? 2 ಓನರ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್, ಸಿಂಗಲ್ ಓನರ್. ಓಕೆ ಹೌದು ಸರ್. ಹಾ ಓಕೆ. ಒಂದ್ ಈಕೋ ಇದೆ. ಈ ಈಕೋ ಬಂದು 2011 ಮಾಡಲು. 11 ಮಾಡಲ್. ಹೌದು ಸರ್, 2 ಓನರ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ 2 ಬರುತ್ತೆ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಸೊ ತುಂಬಾ ನೀಟ್ ಆಗಿದೆ, ರೆಡ್ ಕಲರ್ ಅಲ್ಲಿ ಕ್ಲೀನ್ ಆಗಿದೆ ವೆಹಿಕಲ್ ಅನ್ಬೋದು. AC ಪವರ್ ಸ್ಟೇರಿಂಗ್ ಸರ್ ಇದು? ಹೌದು ಸರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ 2. ವಿಂಡೋ 2 ಫ್ರಂಟ್ ಪವರ್ ವಿಂಡೋ ಆಫ್ಟರ್ ಮಾರ್ಕೆಟ್ ಮಾಡಿಸಿದ್ದಾರೆ ಅದಕ್ಕೆ. ಸೊ ಸರ್ ಇದ್ರದ್ದು ಪ್ರೈಸ್ ಸರ್ 2,70,000 ರೂಪಾಯಿ ಸರ್. 2,70,000ಕ್ಕೆ. ಹೌದು ಸರ್. ಓಕೆ ಬನ್ನಿ ಸರ್. ಅದಾಯ್ತು ಬ್ಯಾಕ್. ಇಲ್ಲ ಸರ್, ಇದೊಂದು ಇದು ಎರಡಿದೆ, ಇದೊಂದಿದೆ, ಇದೊಂದಿದೆ. ಹೌದು ಸರ್. ಸರ್ ಹೇಳಿ. ನೋಡಿ ಸರ್. ಓಕೆ. ಇಂಡಿಕಾ ಹೇಳೋರ್ಗೆ, ಇಂಡಿಕಾ ಪ್ರೀತಿ ಅವ್ರಿಗೆ ವಿಸ್ಟಾ ಸರ್. ಓಕೆ ಡೀಟೇಲ್ ಸರ್. ಸರ್ ತುಂಬಾ ಗಟ್ಟಿ ಗಾಡಿ, ಡೀಸೆಲ್ ವೇರಿಯಂಟ್ ಗಾಡಿ, ತುಂಬಾ ಚೆನ್ನಾಗಿದೆ, ಟಾಪ್ ಎಂಡ್ ವೇರಿಯಂಟ್. ಓಕೆ. ಬರೀ 2010 ಮಾಡಲು, ಬರೀ 1,70,000 ರೂಪಾಯಿ ಗಾಡಿ ಕೊಟ್ಬಿಟ್ಟು. 1,70,000ಕ್ಕೆ. ಹೌದು ಸರ್. ಸೊ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಂದು ಇನ್ಬಿಲ್ಟ್ ಮ್ಯೂಸಿಕ್, ಸೀಟ್ ಕವರ್ ಎಲ್ಲ ಹೊಸ ಸರ್. ಸೀಟ್ ಕವರ್ ಎಲ್ಲ ಹೊಸದಿದೆ. ಸೊ ಟೈರ್ ಕಂಡೀಷನ್ ನಮಗೊಂದು 60-70% ಟೈರ್ ಇದೆ ಸರ್. ಇನ್ನೊಂದ್ಸರಿ ಓನರ್ ಮಾಡಲ್ ಪ್ರೈಸ್ ಸರ್ 2010 ಮಾಡಲು, 2 ಓನರ್, 1,70,000 ರೂಪಾಯಿ ಸರ್. 1,70,000 ರೂಪಾಯಿ ಸರ್. ಸರ್ ಹಾಗೆ ಒಂದು ಈಕೋ ಆಯ್ತು. ಈಕೋ ಬಿಟ್ರೆ ನೆಕ್ಸ್ಟ್ ಓಮಿನಿ ಸರ್. ಓಮಿನಿ ಇದೆ, ತುಂಬಾ ಜನ ಕೇಳ್ತಾರೆ ಸರ್. ಡೀಟೇಲ್ಸ್ ಸರ್. ಕರ್ನಾಟಕದ ಹೃದಯ ಅಂತ ಹೇಳ್ತಾರೆ ಸರ್ ಓಮಿನಿಗೆ. ಯಾಕಂದ್ರೆ ಇದ್ನಲ್ಲಿ ದುಡಿತಾರೆ ಕೆಲವರು. ಹೌದು, ಕೆಲವರು ಯೂಸ್ ಮಾಡ್ತಾರೆ. ಹೋಟೆಲ್ ಆಗಿರ್ಬೋದು, ಬಟ್ಟೆ ಮಾಡ್ತಾರೆ, ತುಂಬಾನೇ ಯೂಸ್ ಇದೆ ಓಮಿನಿ. ಹೌದು ಸರ್. ಸರ್ ಡೀಟೇಲ್ಸ್ ಹೇಳಿ ಸರ್. 2017 ಮಾಡಲು, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸರ್. ಪೆಟ್ರೋಲ್ ವೇರಿಯಂಟ್, ಪಕ್ಕ ಪೆಟ್ರೋಲ್, ಬೇರೆ ಯಾವ್ದು ಮಿಕ್ಸ್ ಇಲ್ಲ. ಪೆಟ್ರೋಲ್, ಸೀಟ್ ಕವರ್ ಎಲ್ಲ ಹೊಸದಿದೆ, ಇಂಟೀರಿಯರ್ ಎಲ್ಲ ಕ್ಲೀನ್ ಆಗಿದೆ. ಸೊ ನೋಡ್ತಾ ಇರಬಹುದು, ಮಿರರ್ ಕ್ರೋಮ್ ಫಿನಿಶ್ ಇದೆ, ಒಳಗಡೆ ಸೀಟ್ಸ್ ಕವರ್ ಕೂಡ ಹೊಸದಾಗಿ ಹಾಕಿಸಿದ್ದಾರೆ. ನಮ್ಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಫ್ರಂಟ್ ಅಲ್ಲೂ ನಿಮ್ಗೆ ಗ್ರಿಲ್ ಅಷ್ಟೇ ಒಂದು ಕ್ರೋಮ್ ಫಿನಿಶಿಂಗ್ ಎಲ್ಲ ಇದೆ ಸರ್. ಇದ್ರದ್ದು ಪ್ರೈಸ್ ಸರ್? ಪ್ರೈಸ್ ಏನ್ ಕೇಳ್ತೀರಾ ಸರ್? ಬರೀ 17 ಮಾಡಲ್ ಅಂದ್ರೆ 3 ಲಕ್ಷ, 3.5 ಲಕ್ಷ ಬಜಾರ್ ನಡೀತಾ ಇದೆ ಸರ್. 3.5 ನಡೀತಾ ಇದೆ. ನಮ್ಮ ಹತ್ರ 3 ಲಕ್ಷಕ್ಕೆ ಗಾಡಿ ಇದೆ ಸರ್. 3 ಲಕ್ಷ ಸರ್? ಹೌದು ಸರ್. ಅದು ಬೇಡ, ನಮ್ಗೆ ಇನ್ನೂ ಪ್ರೈಸ್ ಬೇಕು. ಹೋಗಿ ಸರ್. 2,80 ಕೊಳ್ಳ? 2,80 ಕೊಡ್ಲಲ್ಲ ಸರ್, ಬೇಕು. ಇನ್ನೂ ಕಡಿಮೆನೇ ಆಗಿದ್ರೆ ಇನ್ನೂ ಬೇಕು ನಮಗೆ. 2,80ಗೂ ಬೇಡ, ಇನ್ನೂ ಕಮ್ಮಿ ಬೇಕಾ? ಹಾ ಸರ್. 2,70 ಬೇಕಾ ಸರ್? 2,70 ಮಾಡ್ಕೊಳ್ಳಿ ಹೋಗಿ. 2,70 ಹೇಳ್ತಿದ್ರೆ ಇನ್ನೂ ಕಡಿಮೆ ಆಗ್ಬೋದು. ಕುತ್ಕೊಂಡ್ ಮಾತಾಡಿ. ಓಮಿನಿರು ಸಿಂಗಲ್ ಓನರ್, ಅದು ಕೂಡ ಒಳಗಡೆ ಸೀಟ್ ಕವರ್ ಎಲ್ಲ ಹೊಸದಿದೆ. ನೀವು ತಗೊಂಡೋಗಿ ಏನೋ ಮಾಡಿಸೋ ಅವಶ್ಯಕತೆ ಇಲ್ಲ. ತುಂಬಾ ನೀಟ್ ಆಗಿರೋ ವೆಹಿಕಲ್, ವೈಟ್ ಕಲರ್ ಅಲ್ಲಿ. ಸೊ 4 ಆಲ್ಮೋಸ್ಟ್ ನೀವು 90% ಟೈರ್ ಕೂಡ ಇದಾವೆ. ಹೌದು ಸರ್. 2,70,000 ಹೇಳಿ. 2,70,000 ರೂಪಾಯಿ ಕಡಿಮೆ ಹೋಗುತ್ತೆ. ಸಿಂಗಲ್ ಓನರ್ ನೋಡಿ. ಲಕ್ಸುರಿ ಪ್ರೀಮಿಯಂ ವೆಹಿಕಲ್ ಬಂದಿದ್ದಲ್ಲ ಸರ್? ಹೌದು ಸರ್. ಹೋಂಡಾ ಅಕಾರ್ಡ್ಸ್ ಲಕ್ಸುರಿ ವೆಹಿಕಲ್ ಸರ್. ಸರ್ ನಮಗೆ ಫಸ್ಟ್ ಡೀಟೇಲ್ಸ್ ಹೇಳ್ಬಿಡಿ ಸರ್. ಡೀಸೆಲ್ ವೇರಿಯಂಟ್ ಗಾಡಿ, ತುಂಬಾ ಚೆನ್ನಾಗಿದೆ, ಫುಲ್ ಟಾಪ್ ಎಂಡ್. ಓಕೆ. ಎಲ್ಲ ಫೆಸಿಲಿಟಿ ಇದೆ ಸರ್. ಸೊ ಎಲ್ಲ ಸನ್ ರೂಫ್ ಸಹ ಇದೆ ಸರ್ ಗಾಡಿನಲ್ಲಿ. ಓಕೆ ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಮಗೆ. ಸ್ಟೇರಿಂಗ್ ಕಂಟ್ರೋಲ್, ಸನ್ ರೂಫ್ ಆಲ್ರೆಡಿ ಹುಡುಗ ನಿಂತ್ಕೊಂಡ್ಬಿಟ್ಟಿದ್ದಾನೆ, ನೋಡ್ತಾ ಇರ್ಬೋದು ಸನ್ ರೂಫ್ ಅಲ್ಲಿ. ಸೊ ಹುಡುಗರಿಗೆ, ಚಿಕ್ಕ ಮಕ್ಕಳಿಗೆ ಕ್ರೇಜ್ ಇರೋದು ಸನ್ ರೂಫ್. ಆಲ್ರೆಡಿ ಸನ್ ರೂಫ್ ಅಲ್ಲಿ ನಿಂತಿದ್ದಾನೆ. ಸೊ ಸೆಂಟ್ರಲ್ ಲಾಕ್ ಎಲ್ಲ ತರ ಫೀಚರ್ ಬರುತ್ತೆ. ಒಂದು ಲಕ್ಸುರಿ ಫೀಲ್ ನಿಮಗೆ. ರಿಯರ್ AC ವೆಂಟ್ ಕೂಡ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಇರುವಂತ ವೆಹಿಕಲ್ ಆಗಿರುತ್ತೆ ಇದು, ಟಾಪ್ ಎಂಡ್ ವೆಹಿಕಲ್. ಸರ್ ಓನರ್ ಮಾಡಲ್ ಪ್ರೈಸ್ ಹೇಳಿ ಸರ್ ಇವಾಗ? ಸರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್ ವೇರಿಯಂಟ್. ಓಕೆ ಓಕೆ. ಇಷ್ಟು ಲಕ್ಸುರಿ ವೆಹಿಕಲ್ ಸಿಂಗಲ್ ಓನರ್ ಆಗಿದೆ ನೋಡಿ. ಸೆಕೆಂಡ್ ಓನರ್, ಥರ್ಡ್ ಓನರ್ ಅಂತ ನಾನು ಅನ್ಕೊಂಡಿದ್ದೆ ಅವಾಗಲೇ, ಬಟ್ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಹೌದು ಸರ್. ಸೊ ಸನ್ ರೂಫ್ ಕೂಡ ಬರುತ್ತೆ ಸರ್. ಇವಾಗ ಇದು ಪ್ರೈಸ್ ಹೇಳಿ ಸರ್ ನಮಗೆ? ಸರ್ 7 ಲಕ್ಷ ರೂಪಾಯಿ ಇದೆ ಸರ್ ಬೆಂಗಳೂರು ವ್ಯಾಲ್ಯೂ ಇದ್ರದ್ದು. ಓಕೆ. ನಾವು ನಿಮ್ಗೆ ಇಲ್ಲಿ 4,20,000 ರೂಪಾಯಿ ಗಾಡಿ ಬಿಟ್ಬಿಡ್ತೀವಿ ಸರ್. 4,20,000 ರೂಪಾಯಿಗೆ ಸರ್ ನೋಡಿ. ಸೊ NOC ಸರ್ ಇದು? ಸರ್ NOC ನಮ್ಮ ಫ್ರೆಂಡ್ ಹೆಸರಿಗೆ ಬಂದಿದೆ ಸರ್. ಬಂದಿದೆ. ಸೊ NOC ಕೂಡ ಆಗಿದೆ. ಸೊ 4,20,000 ಹೇಳ್ತಾ ಇದ್ದಾರೆ. ಆಸಿಟಿ ಕಂಡೀಷನ್ ಕೊಡ್ತೀವಿ. ಆಸಿಟಿ ಕಂಡೀಷನ್ ಅನ್ನಕ್ಕೆ ಆಲ್ಮೋಸ್ಟ್ ಎಲ್ಲಾನು ಚೆನ್ನಾಗಿರೋ ವೆಹಿಕಲ್ ನೋಡ್ತಾ ಇರ್ಬೋದು ನೀವು. ಮ್ಯಾಗ್ವೆಲ್ ಆಗಿರ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸ್ಬಿಟ್ಟಿದ್ದಾರೆ. ಒಳಗಡೆ ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಲುಕ್ ಇದೆ. ಸೊ ನೋಡ್ತಾ ಇರ್ಬೋದು, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟಾಗಿರೋ ವೆಹಿಕಲ್, ಸಿಲ್ವರ್ ಕಲರ್ ಅಲ್ಲಿ. ಸೊ ಪ್ರೈಸ್ ಬಂದ್ಬಿಟ್ಟು 4,20,000 ಹೇಳ್ತಾ ಇದ್ದಾರೆ.
ಅದ್ರಲ್ಲೂ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ತುಂಬಾ ನೀಟ್ ಆಗಿರೋ ವೆಹಿಕಲ್, ಹ್ಮ್. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಹೌದು ಸರ್ ಸರ್ ಡೀಸೆಲ್